ಈ ಕಡೆ ನೋಡಮ್ಮ ದಬಾಯಿಸಿ. ಹಂಗೆ ನೀನು ಫ್ರೀ ಇಲ್ಲ. ಮಕ್ಕಳಿಗಿರ್ಲಿ ಫ್ರೀ. ಇನ್ನ 3 ವರ್ಷ ಈಗ ನಡೀಲಿ, ಹಂಗೆ ಕಂಟಿನ್ಯೂ ಇನ್ನ 5 ವರ್ಷ ಸಿಗ್ಲಿ ಅದಕ್ಕೆ. ಮಾಡಿ ಮಾಡಿ ಮಾಡಿ. ಮೂರ್ತಿ ನೀನು ಯಾಕಂದ ಈ ಶಕ್ತಿ ಯೋಜನೆ ಕೊಟ್ಟಂಥ ಮಹನೀಯರು ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮತ್ತು ಇವರು ಇದೇ ರೀತಿ ನಮ್ಮ ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಹುಬ್ಬಳ್ಳಿ ಕಡೆಯಿಂದ ನಮ್ಮ ಬೆಂಗಳೂರಿಗೆ ರೊಟ್ಟಿ ತಗೊಂಬಂದು ಎಷ್ಟು ಅನುಕೂಲ ಮಾಡ್ಕೊಂಡು ಹೆಣ್ಮಕ್ಳು ಮನೆ ಯಜಮಾನಿಕೆ ನಡೆಸ್ತಾ ಇದ್ದಾರೆ. ಹೆಣ್ಮಕ್ಳುಗಳೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ, ತವ್ರ ಮನೆಗೆ ಹೋಗ್ತಿದ್ದಾರೆ. ಆಗ್ದವ್ರು 1000 ಜನ ಹೇಳ್ತಾರೆ ಹಂಗೆ ಹಿಂಗೆ ಅಂತ. ಅದೆಲ್ಲ ಲೆಕ್ಕ. ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗಿದೆ. ಹೆಣ್ಮಕ್ಳುಗಳು ಅಷ್ಟೇ ಇದನ್ನ ನೋಡಿಬಿಟ್ಟು ಯಾರೇನೇ ಹೇಳಿದ್ರು ಕಿವಿ ಕೊಡದೆ ಹೆಣ್ಮಕ್ಳು ಇದನ್ನ ಒಂದು ಒಳ್ಳೆ ಎತ್ತರಕ್ಕೆ ತಾಣು ಇನ್ನೂ 10-15 ವರ್ಷ ಇದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಹೆಣ್ಮಕ್ಳಿಗೆ, ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಕೇಳ್ಕೊತಾ ಇದ್ದೀವಿ. ಇದನ್ನು ಒಳ್ಳೇದು ಮಾಡಬೇಕು. ನಮ್ಮ ಕೊರಟಗೆರೆ ತಹಸೀಲ್ದಾರ್ ಆಗಿರ್ಬೋದು ಮಂಜು ಸಾರು, ವೆಂಕಟೇಶ್ ಮೂರ್ತಿಯವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು, ಅರಕೆರೆ ಶಂಕರ್ ಮತ್ತು ನಮ್ಮ ಅಶ್ವತ್ಥನಾರಾಯಣು ಮತ್ತು ನಮ್ಮ ಮಹಿಳಾ ಹೆಣ್ಮಕ್ಳಂತೂ ಇಬ್ಬರು ಪದಾಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾವ್ರೆ. ಹೆಣ್ಮಕ್ಳುಗಳು ಒಳ್ಳೆ ಹೋಗ್ತಾರೆ, ಕೇಳ್ತಾರೆ, ಎಲ್ಲ ಮಾಡ್ತಾರೆ. ಹಂಗಂತ ನಾವು ಮಹಿಳೆಯರು ಎಲ್ಲ ಹೆಚ್ಚಿನ ರೀತಿ ನಾವು ತಾಲೂಕಿನಾಗೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಾಹೇಬರಿಗೆ ಪರಮೇಶ್ವರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಯೋಜನೆಯನ್ನು ಯಶಸ್ವಿಗೊಳಿಸಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗೋದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನನ್ನ ಮೊದಲ ಸ್ವಾಗತವನ್ನು ಕೋರ್ತಾ, ಈ ಒಂದು ಶಕ್ತಿ ಯೋಜನೆಯನ್ನು ಮಾಡಬೇಕಾದ್ರೆ ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಲೆಕ್ಕಾಚಾರವನ್ನು ಮಾಡಿ ಆರ್ಥಿಕವಾಗಿ ಯಾರು ಬಡವರು ಹಿಂದುಳಿದ್ದಾರೆ ಅಂಥವ್ರಿಗೆ ಒಂದು ಯೋಜನೆಯನ್ನು ತರಬೇಕು ಅಂತೇಳಿ ಒಂದು ಶಕ್ತಿ ಯೋಜನೆಯ ನಾರಿಯರಿಗೆ ತಂದಿದ್ದಾರೆ. ಅವ್ರಿಗೆ ಇಡೀ ರಾಜ್ಯದ ಎಲ್ಲ ಮಹಿಳೆಯರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೇನೆ. ಮತ್ತು ಈ ಸರ್ಕಾರದಲ್ಲಿ ಏನು 5 ಯೋಜನೆಗಳನ್ನ ತಂದಿದ್ದಾರೆ, ನಿರಂತರವಾಗಿ 5 ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಸತತವಾಗಿ 5 ವರ್ಷವೂ ಕೂಡ ಮುಂದುವರಿಸ್ತಾರೆ. ಯಾರೇ ಬರಲಿ ಯಾರೇ ಹೋಗಲಿ 5 ವರ್ಷ ಈ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಈ 5 ವರ್ಷದಲ್ಲಿ ಹೆಣ್ಣು ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನ, ಅತ್ತೆ ಮನೆ ಇರ್ಬೋದು, ಅವ್ರ ನೆಂಟರು ಮನೆಗಿರ್ಬೋದು, ತರಕಾರಿ ತರಕ್ಕಿರ್ಬೋದು, ಅಥವಾ ಅಲ್ಲಿ ಏನಾದರೂ ಸಾಮಾನ್ಯ
ಈಗ ಯಾವುದೋ ಒಂದು ಸಿಟಿಗೆ ಹೋಗಿ ಅವ್ರ ಮನೆಗೆ ದಿನಸಿ ತರ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇವತ್ತು ಉಪಯೋಗಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಏನು ಬಸ್ಗೆ ಇಡ್ತಕ್ಕಂಥ ಹಣವನ್ನು ಅವರ ಸ್ವಂತಕ್ಕೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ ಮತ್ತೊಂದಕ್ಕೋ ಏನಕ್ಕಾದ್ರೂ ಉಪಯೋಗ ಮಾಡಿಕೊಂಡು ಸ್ವಾವಲಂಬಿಗಳಾಗ್ತಿದ್ದಾರೆ. ಇಂಥ ಒಂದು ಯೋಜನೆ ತಂದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಯೋಗನೂ ಕೂಡ ಬಂದೇ ಬರುತ್ತೆ. ಯಾಕೆ ಅಂದ್ರೆ ಇಂಥ ಯೋಜನೆಗಳನ್ನ ತರಬೇಕಾದ್ರೆ ಅವರೇ ಇದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಂಥವ್ರು. ಸಿದ್ದರಾಮಯ್ಯನವರು ಅನ್ನರಾಮಯ್ಯ ಅಂತಾರೆ, ಅವ್ರಿಗೆ ಗೊತ್ತು ಕಷ್ಟ ಏನಿದೆ ಅಂತೇಳಿ. ಹಂಗಾಗಿ DK ಶಿವಕುಮಾರ್ ಇರ್ಬೋದು, ಅವರೊಂಥರ ಯೋಜನೆ ಇರ್ಬೋದು, ಎಲ್ಲ ಸೇರಿ ಈ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಸವಲತ್ತುಗಳನ್ನ ಕೊಟ್ಟು ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಲೇ ಇದ್ದಾವೆ. ಬೆಳಗ್ಗೆ ಅದು ಟಿಕೆಟ್ ಇದ್ದೇ ಇರುತ್ತೆ. ಸುಮಾರು ನಮ್ಮ ಕ್ಷೇತ್ರದಲ್ಲೇ ಇವತ್ತು ಕಮ್ಮಿ ಅದು 100 ಕೋಟಿಗೂ ಅಧಿಕ ಕಾಮಗಾರಿಗಳು ನಡೀತಾ ಇದೆ. ನಾವು ನೇರವಾಗಿ ಎಲ್ಲ ಕಡೆ ನಡೀತಾ ಇದೆ. ಬೆಳಗ್ಗೆ ಅದು ಪೇಪರ್ನಲ್ಲಿ ನೋಡ್ತೀವಿ, ಹಳ್ಳಿಗಳಲ್ಲಿ ನೋಡ್ತೀವಿ, ಎಲ್ಲ ಕಡೆ ಎಲ್ಲ ಕೆಲಸ ಕಾರ್ಯಗಳು ಯಾರೋ ವೈಯಕ್ತಿಕವಾಗಿ ಟೀಕೆ ಮಾಡ್ಬೋದು. ಈ ಏನು ಎಲ್ಲದಕ್ಕಿಂತ ಮುಖ್ಯವಾಗಿ ಶಕ್ತಿ ಯೋಜನೆ ಮತ್ತೆ 2,000 ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇದೆಯಲ್ಲ, ಇದು ನಾರಿಯರಿಗೆ ಒಳ್ಳೆ ಒಂದು ಯೋಜನೆ. ಈ ಯೋಜನೆ ಯಶಸ್ವಿಯಾಗಿ ನಡೀಲಿ. ಈ ಸರ್ಕಾರ 5 ವರ್ಷ ಪೂರೈಸೋವರೆಗೂ ಇದು ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕಂಡರಿಯದ ಜಾಗಗಳನ್ನು ನೋಡಿ ಅವರು ರಾಜ್ಯದ ಹಿತಕ್ಕೆ, ಅವರ ಕುಟುಂಬದ ಹಿತಕ್ಕೆ ಹಾಗೂ ಅವರ ಮಕ್ಕಳ ಹಿತಕ್ಕೆ ಮತ್ತು ಸಮಾಜದ ಹಿತಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡುವ ಮೂಲಕ ನಮ್ಮ ನಾಡಿಗೆ ಒಳ್ಳೆಯದು ಕೂಡ ಆಗ್ತಾ ಇದೆ. ಈ ಒಂದು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 25 ಲಕ್ಷ ಮಹಿಳಾ ಪ್ರಯಾಣಿಕರು ಈಗಾಗಲೇ ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ತುಮಕೂರಿನಲ್ಲಿ 15 ಕೋಟಿ ಮಹಿಳಾ ಪ್ರಯಾಣಿಕರು ನಮ್ಮ ಸಾರಿಗೆ ವ್ಯವಸ್ಥೆಯನ್ನು ಉಚಿತವಾಗಿ ಬಳಸಿಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಘನ ಸರ್ಕಾರ ನಮ್ಮ ಸಾರಿಗೆ ಇಲಾಖೆಗೆ ಈ 500 ಕೋಟಿ ಮಹಿಳಾ ಪ್ರಯಾಣಿಕರನ್ನ ಒತ್ತು ಅವರವರ ತಾಣಗಳಿಗೆ ತಲುಪಿಸಿರೋದಕ್ಕೆ 12,669 ಕೋಟಿ ರೂಪಾಯಿಗಳನ್ನು ಸರ್ಕಾರದ ವಂತಿಕೆಯಾಗಿ ಈ 500 ಕೋಟಿ ಮಹಿಳಾ ಪ್ರಯಾಣಿಕರ ಪರವಾಗಿ ಸರ್ಕಾರ ಈ ಒಂದು ಸಾರಿಗೆ ಇಲಾಖೆಗೆ 12,669 ಕೋಟಿ ರೂಪಾಯಿಗಳನ್ನು ಸರ್ಕಾರದ ವಂತಿಕೆಯಾಗಿ ಮಹಿಳಾ ಸಬಲೀಕರಣಕ್ಕೆ ಬಳಸ್ತಾ ಇದೆ. ಇದು ಹೆಮ್ಮೆಯ ವಿಷಯ. ಇದು ನಮ್ಮ ಮಹಿಳಾ ಕಾರ್ಮಿಕರ ಶೇಕಡಾವಾರು ಇಂಪ್ರೂವ್ ಮಾಡೋದಲ್ಲದೆ ಮಹಿಳೆಯರ ಒಂದು ದಿನನಿತ್ಯದ ಪ್ರಯಾಣ ಸುಮಾರು 23 ಲಕ್ಷಕ್ಕಿಂತಲೂ ಜಾಸ್ತಿ ಆಗಿದೆ. ಮೊದಲಿಗೂ ಕೂಡ ಈ ಶಕ್ತಿ ಯೋಜನೆ ಬಂದಾಗಿಂದ 23 ಲಕ್ಷ ಮಹಿಳೆಯರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಅವರು ಕೆಲಸಕ್ಕೆ ಹೋಗೋದಾಗಿರ್ಬೋದು, ಮತ್ತು ಆಸ್ಪತ್ರೆಗೆ ಹೋಗೋದಾಗಿರ್ಬೋದು. ಈಗೇನೆಂದರೆ ನಾವು ಕೆಲವೊಂದು ಹಳ್ಳಿಗಳಲ್ಲಿ ಆರೋಗ್ಯ ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ನಾವು ಜಿಲ್ಲಾ ಕೇಂದ್ರಕ್ಕಾಗಿರ್ಬೋದು, ತಾಲೂಕು ಕೇಂದ್ರಕ್ಕಾಗಿರ್ಬೋದು ಉಚಿತವಾಗಿ ಪ್ರಯಾಣ ಮಾಡಿ ಅವರ ಒಂದು ಸೌಲಭ್ಯವನ್ನು ಪಡೀತಾ ಇರೋದು ಕೂಡ ತುಂಬ ಯಾಗನಾರ ಕಾರ್ಯಕ್ರಮ ಆಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದಂಥ ವೆಂಕಟೇಶ್ ಮೂರ್ತಿ ಅವರು ಕೂಡ ಈ ದಿನ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರು ಕೂಡ ತಾಲೂಕಿನಲ್ಲಿ ಈ ಒಂದು ಯೋಜನೆ ಎಲ್ಲ ಹಳ್ಳಿಗಳಿಗೂ ಮುಟ್ಟೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಕೊರಟಗೆರೆ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅರಕೆರೆ ಶಂಕರ್ ಅವರು ಆಗಿರ್ಬೋದು, ಅಶ್ವಥ್ ನಾರಾಯಣ ಅವರಾಗಿರ್ಬೋದು ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆಯ ನಮ್ಮ ಸಿಬ್ಬಂದಿಗಳ ಹತ್ರ ನಾನು ಕೇಳ್ಕೊಳ್ಳೋದೇನೆಂದರೆ, ಎಲ್ಲರನ್ನೂ ಕೂಡ ಈಗಾಗಲೇ ಸುರಕ್ಷಿತವಾಗಿ ನಾವು ಅವರವ್ರ ತಾಣಗಳಿಗೆ ತಲುಪಿಸ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಒಂದು ಕಾರ್ಯವ್ಯಾಪ್ತಿಯನ್ನು ನಾವು ಹೆಚ್ಚಿಸಬೇಕು ಅಂತೇಳಿ ತಮ್ಮ ಹತ್ರ ಮನವಿ ಮಾಡ್ತಾ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ಶಕ್ತಿ ಯೋಜನೆ ಬಳಕೆ ಆಗಲಿ ಅಂತೇಳಿ ಭರವಸೆಯನ್ನು ನೀಡುತ್ತಾ ಏನು ಶಕ್ತಿ ಯೋಜನೆಯಲ್ಲಿ ಅಂತ ಕೆಲಸ ಮಾಡತಕ್ಕ ಎಲ್ಲ ಪದಾಧಿಕಾರಿಗಳು ಮತ್ತು ಏನಪ್ಪ ಅಂದರೆ ಒಂದು ಶಕ್ತಿ ಯೋಜನೆ ಅನುಕೂಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಉತ್ತಮವಾದ ಒಂದು ವ್ಯವಸ್ಥೆ, ಅದು ಮಹಿಳಾ ಸಬಲೀಕರಣ ಸ್ವಾವಲಂಬಿ ಏನು ಉದ್ದೇಶ ಇದೆಯಾ ಕಾನ್ಸೆಪ್ಟು, ಆ ಕಾನ್ಸೆಪ್ಟ್ ಅರ್ಥಪೂರ್ಣವಾದ ವ್ಯವಸ್ಥೆಯನ್ನು ತಂದುಕೊಡಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. ಅದರಲ್ಲೂ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಸರ್ ಇರ್ಬೋದು, ಮತ್ತು ನಮ್ಮ ಮಹಿಳಾ ಇಲಾಖೆಯ ಏನು ಸಚಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವುದು, ಮತ್ತು ನಮ್ಮ ಇದು ಮುಖ್ಯ ಕಾರಣಕರ್ತರಾದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಹಿಳೆಯರ ಬಗ್ಗೆ ಚಿಂತನೆ ಮಾಡ್ತಾರೆ, ಮಹಿಳೆಯರ ಬಗ್ಗೆ ಏನು ಆಸೆ ಆಕಾಂಕ್ಷೆ ಇಟ್ಕೊಂಡಿದೆ, ಅವರು ಯಾವ ರೀತಿ ಹೆಣ್ಮಕ್ಳು ಕಷ್ಟಪಡ್ತಾರೆ ಅನ್ನೋದು ತುಂಬ ಹತ್ರದಿಂದ ನೋಡಿದಂಥ ವ್ಯಕ್ತಿ, ಸರಳ ವ್ಯಕ್ತಿ, ಸಜ್ಜನಿಕೆ ರಾಜಕಾರಣಿಯಾದಂಥ ವ್ಯಕ್ತಿ. ಇಂಥವನ್ನೆಲ್ಲ ಚಿಂತನೆ ಮಾಡಿ ಇದು ಪೂರಕವಾಗಿ ಇದು ಮಹಿಳೆಯರೇ ಸಬಲೀಕರಣವಾಗಬೇಕು ಅಂತ ಯೋಚನೆ ತಂದು
ಇದೊಂದು ದಿನನಿತ್ಯ ಅವರ ಏನು ಮಹಿಳೆಯರು ಮನೆಯಿಂದ ಕುಟುಂಬದಿಂದ ಆಚೆ ಹೋಗ್ತಾರೋ ಆಚೆ ಹೋದ ನಂತರದಲ್ಲಿ ಅವ್ರಿಗೆ ಆರ್ಥಿಕವಾಗಿ 10 ರೂಪಾಯಿನೂ ದುಡಿಯೋಷ್ಟು ಶಕ್ತಿ ಎಷ್ಟು ಮನೇಲಿ ಕಷ್ಟ ಇರುತ್ತೆ ಅಂತ ಒಂದು ವ್ಯವಸ್ಥೆನ ಆಚೆಗೆ ಹೋಗಿ ಮನೆ ಕುಟುಂಬ ನಿರ್ವಹಣೆ ಮಾಡಿ ಹೆಣ್ಮಕ್ಳು ಆಚೆಗೆ ಹೋಗಿ ದುಡಿಯೋಕ್ಕೆ ಒಂದು ಅಭೂತವಾದ ಶಕ್ತಿ ಯೋಜನೆ ಈ ಬಸ್ಸು. ಈಗ ಏನಾಗುತ್ತೆ ಅಂದರೆ 10 ರೂಪಾಯಿ ಕೊಟ್ಟು ಹೋಗೋಕ್ಕೆ 10 ರೂಪಾಯಿ ಉಚಿತ ಹೋದಾಗ 10 ರೂಪಾಯಿ ಸೇವಿಂಗ್ ಆಗುತ್ತೆ. ಆ ಸೇವಿಂಗ್ 10 ರೂಪಾಯಿ ಇರ್ಬೋದು, ಈಗ 2000 ಉಚಿತ, ಅದು 2000 ರೂಪಾಯಿ ಪ್ರತಿಯೊಂದು ಅವರು ಉದ್ಯೋಗಕ್ಕೆ ಹೋಗ್ತಾರೆ ಮತ್ತು ವ್ಯವಹಾರ ಮಾಡ್ತಾರೆ. ಏನು ಈಗ ಉದ್ಯಮ ಮಾಡೋಂಥ ಹೆಣ್ಮಕ್ಳುಗಳು ನಮ್ಗೆ 10 ರೂಪಾಯಿ ಉಳಿಸೋದು ಇಂಪಾರ್ಟೆಂಟ್ ಅಂತ ಇರುತ್ತೆ. ಆ 10 ರೂಪಾಯಿ ಜೊತೆಗೆ 100 ರೂಪಾಯಿ 1000 ರೂಪಾಯಿ ಈ ಥರ ಎಲ್ಲ ಉಳಿಸಿ ಒಂದು ಮಹಿಳೆಯರು ಸ್ವಾವಲಂಬಿಯಾಗಿ ಸಬಲೀಕರಣ ಮುಂದೆ ಬಂದಾಗ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಈ ಶಕ್ತಿ ಯೋಜನೆ ಅನುಕೂಲವಾಗಿದೆ. ಇವತ್ತೇನು ಒಂದು 500,000 ಕೋಟಿ ಏನು ಇವತ್ತು ಬಿಡುಗಡೆಯಾಗಿದೆ ಅದು ಇನ್ನೂ ಮುಂದಿನ ದಿನ ಯಶಸ್ವಿ ಆಗುತ್ತೆ. ಮಹಿಳೆಯರಿಗೆ ಅತ್ಯುತ್ತಮವಾದ ಕಾರ್ಯಕ್ರಮ. ಯಾವುದೇ ಹೆಣ್ಮಕ್ಳು 1 ರೂಪಾಯಿ ಕಷ್ಟಪಡುವಂಥ ಹೆಣ್ಮಕ್ಳು ಅತ್ಯುತ್ತಮವಾಗಿ ಮುಂದೆ ಬಂದಿರೋಂತ ಹೇಳ್ತಾ ಈ ಶಕ್ತಿ ಯೋಜನೆ ಯಶಸ್ವಿಯಾಗಿದೆ. ಇನ್ನು ಮುಂದೆ ಇದೇ ಥರ ಎಲ್ಲರಿಗೂ ಒಂದು ಸುತ್ತ